ನಮಸ್ಕಾರ, ನಾನು ಚೇತನ್ ಹೂಗಾರ್. ಚುನಾವಣಾ ಪ್ರಚಾರದ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಲ್ಲೇಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊರಟಗೆರೆ ತಾಲೂಕಿನ ಬೈರನಹಳ್ಳಿಯಲ್ಲಿ ಕಲ್ಲಿನಿಂದ ಹೊಡೆದಿದ್ದಾರೆ ದುಷ್ಕರ್ಮಿಗಳು. ಚುನಾವಣಾ ಪ್ರಚಾರದ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಲ್ಲೇಟು ಬಿದ್ದಿದೆ. ಕೊರಟಗೆರೆ ತಾಲೂಕಿನ ಬೈರನಹಳ್ಳಿಯಲ್ಲಿ ಕಲ್ಲಿನಿಂದ ಹೊಡೆದಿದ್ದಾರೆ ದುಷ್ಕರ್ಮಿ. ಟ್ರೀಟ್ಮೆಂಟ್ ಅನ್ನು ಪಡೆದು ತುಮಕೂರಿನ ಮನೆಯಲ್ಲೀಗ ಪರಮೇಶ್ವರ್ ಅವರು ವಿಶ್ರಾಂತಿಯನ್ನ ಪಡೆದುಕೊಳ್ತಿದ್ದಾರೆ. ಪ್ರಚಾರದ ವೇಳೆ ಪರಮೇಶ್ವರನ್ನ ಕಾರ್ಯಕರ್ತರು ಎತ್ತಿ ಕುಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಗುಂಪಿನಲ್ಲಿದ್ದಂಥ ಕಿಡಿಗೇಡಿ ಕಲ್ಲನ್ನ ಎಸೆದಿದ್ದಾನೆ. ಆಗ ಪರಮೇಶ್ವರ್ ಅವರ ತಲೆಗೆ ಏಟು ಬಿದ್ದಿದೆ. ರಕ್ತ ಸೋರ್ತಿದ್ದಾಗ ಅಕ್ಕಿರಾಂಪುರದಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಇನ್ನು ಅಕ್ಕಿರಾಂಪುರದಿಂದ ತುಮಕೂರಿನ ಸಿದ್ಧಾರ್ಥ ನಗರದ ಮನೆಗೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಅವ್ರನ್ನ ಇನ್ನು ಮನೆಯಲ್ಲೇ ಪರಮೇಶ್ವರ್ಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಿದ್ಧಾರ್ಥ ಆಸ್ಪತ್ರೆಯ ನ್ಯೂರಾಲಜಿ ವೈದ್ಯ ಆಗಿರುವಂಥ ಚಂದ್ರಶೇಖರ್ ಅವರು. ಇದು ಕಲ್ಲೇಟಿನಿಂದಲೇ ಆದಂಥ ಗಾಯ ಅನ್ನೋದು ಕೂಡ ಈಗ ದೃಢಪಡಿಸಿದ್ದಾರೆ. ಇನ್ನು ಪರಮೇಶ್ವರ್ಗೆ ಗಾಯವಾದಂಥ ಸುದ್ದಿ ತಿಳಿತಾ ಇದ್ದಂತೆ ಕಾರ್ಯಕರ್ತರು ಪರಮೇಶ್ವರ್ ಮನೆ ಹತ್ರ ದೌಡಾಯಿಸಿದ್ದಾರೆ. ತಂಗನಹಳ್ಳಿ ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ ಕೂಡ ಬಂದಿದ್ದಾರೆ. ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಆಲ್ರೆಡಿ ಒಳಗಡೆ ನ್ಯೂರೋ ಸರ್ಜನ್ ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಅವರೇ ಟ್ರೀಟ್ಮೆಂಟ್ ಕೊಡ್ತವ್ರೆ. ಸರ್ಗೆ ಇನ್ನೊಂದು ಕಾಲು ಗಂಟೆ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಏನಾಗಿದೆ, ಏನಾಗೋ ಸಾಧ್ಯತೆ ಆಗಿರ್ಬೋದು. ಲೇಟ್ ಆಗಿದೆ, ಡೀಪ್ ಇಂಜುರಿ ಇದೆ ಸರ್. ಅಲ್ಲಿ ಎಮರ್ಜೆನ್ಸಿ ಕೊಟ್ಟರೆ ಅಲ್ಲಿ ಒಳಗೆ ಸೌಲಭ್ಯ ಇರಲಿಲ್ಲ, ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಮನೆಯಲ್ಲೇ ಟ್ರೀಟ್ಮೆಂಟ್ ನಡೆಯುತ್ತೆ ಈಗ, ಮನೆಯಲ್ಲೇ ನಡೀತಾ ಇದೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಒಬ್ಬರ ಏನೋ ಈ ರಾಜ್ಯದ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿ ಮತ್ತೆ ಇಡೀ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ತುಂಬಾ ಒಲವು ಬಂದಿದೆ. ಯಾವ ಹಳ್ಳಿಗನ ಹೋಗ್ಲಿ, ಯಾವುದೇ ಒಂದು ಹೋಬಳಿಗೆ ಹೋಗ್ಲಿ, ಸಖತ್ ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಓಟ್ ಹಾಕಂತ ಅನುಯಾಯಿಗಳು ಅವ್ರಿಗೆ ಬಹಳ ಬೆಂಬಲ ವ್ಯಕ್ತಪಡಿಸ್ತಾರೆ. ಇದು ಸಹಿಸ್ಕೊಳಕ್ ಆಗ್ತಲ್ಲ. ವಿರೋಧ ಪಕ್ಷದವರು ಈ ತರ 2ನೇ ಸಾರಿ ಅಟೆಂಡ್ ಮಾಡಿ ಸಾಹೇಬ್ರ ಜೀವಕ್ಕೆ ಆಪತ್ತು ತಂದವ್ರೆ. ಇದನ್ನ ಖಂಡಿಸ್ತಾ ಇದ್ವಿ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ನಾನೇ ಪ್ರತ್ಯಕ್ಷ ನೋಡಿದ್ವಿ. ಕಲ್ಲೇ ಹೊಡೆದ್ರಿದ್ದು ಯಾರೋ ಇತರೆ ಪಕ್ಷದವರು ಈಗಾಗಲೇ 2ನೇ ಸಾರಿ ಅವ್ರ ಮೇಲೆ ಈ ತರ ಮಾಡಿರೋದು. ನಾಮಿನೇಷನ್ ಮಾಡೋ ಟೈಮಲ್ಲಿ ಕಲ್ಲು ಹೊಡೆದ್ರು, ಅದು ಪೊಲೀಸ್ ಸಿಬ್ಬಂದಿ ಆಕಸ್ಮಿಕವಾಗಿ ಅವತ್ತು ಅವ್ರಿಗೆ ಬೀಳ್ಬೇಕಾಯ್ತು. ಅದಾದ ನಂತರ ಇವತ್ತು ಇದ್ದ ದುರ್ಘಟನೆ ಆಗಿರೋದು ಬಹಳ ಕಿಡಿಗೇಡಿಗಳು ವಿರೋಧ ಪಕ್ಷದಾಗ ಮಾಡೋದು ಅಂತ ನಮ್ಗೆಲ್ಲರಿಗೂ ಅನುಮಾನ ಇದೆ. ಸಾಹೇಬ್ರ ಕೈನ ತಲೆ ಮೇಲೆ ಇಕ್ಕಂತಾರೆ. ಆ ಟೈಮಲ್ಲಿ ಅವ್ರಿಗೆ ಕಲ್ಲು ಬೀಳುತ್ತೆ. ಅವರಿಗೆ ನಾನು ಅವ್ರ ಆಪೋಸಿಟ್ 1 ಅಡಿ ಡಿಸ್ಟೆನ್ಸ್ ಅಲ್ಲಿ ನಾನೇ ಇದ್ದೆ. ನಾನು ಕಣ್ಣಾಲ ನೋಡಿದ್ದೀನಿ. ಅವ್ರ ತಲೆ ಮೇಲೆ ಕಲ್ಲು ಬಿತ್ತು. ಕಲ್ಲು ಬಿದ್ರೂ ಈ ಜೊತೆಲಿದ್ದಂಥ ಕಾರ್ಯಕರ್ತರಿಗೆ ಗೊತ್ತಾಗಲಿಲ್ಲ. ಅವ್ರ ಮ್ಯಾಲಕ್ಕೆ ಎತ್ಬಿಟ್ರು. ಮ್ಯಾಲಕ್ಕೆ ಎತ್ತಿದಾಗ ಅವ್ರ ತಲೆ ರಕ್ತ ಸ್ರಾವ ಜಾಸ್ತಿ ಆಯಿತು. ಕೆಳಗಿಳಿಸ್ತು. ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತ ಬರ್ತಾ ಇತ್ತು. ಅದು ಕಲ್ಲೇಟಿಂದನೇ ಆಗಿದ್ದು. ನಾವೆಲ್ಲ ಅಲ್ಲೇ ಇದ್ದ ಪ್ರತ್ಯಕ್ಷ ನೋಡಿದ್ವಿ. ಕಲ್ಲು ಎಲ್ಲಿಂದ ಬಂತು ಗೊತ್ತಾಗ್ತಾ ಇಲ್ಲ. JCB ಒಳಗಿತ್ತ ಅಥವಾ ಮ್ಯಾಲಿಂದ ಹೊಡೆದಂತ ಗೊತ್ತಿಲ್ಲ. ಆದ್ರೂ ಒಟ್ಟ ಕಲ್ಲು ಇಟ್ಟು ಬಲವಾಗಿ ಕಲ್ಲೇಟ್ ಬಿದ್ದಿದೆ. ಒಬ್ಬರ ಏನೋ ಈ ರಾಜ್ಯದ ಒಂದು ಒಳ್ಳೆ ಉನ್ನತ ಒಂದು ಆಲ್ಮೋಸ್ಟ್ 2 ಇಂಚಸ್ ಒಂದು ಡೀಪ್ ಬಂದು ಆಕ್ಚುಲಿ ಸ್ಕಾಲ್ಪ್ ಅಲ್ಲಿ ಬ್ಲಡ್ ವೆಸಲ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇದ್ದ ತಕ್ಷಣ ಅದು ಸ್ಪರ್ಟ್ ಆಗಿದೆ. ಇಲ್ಲಿ ಬರುವಾಗಲೂ ಇನ್ನೊಂದು ಬ್ಲೀಡಿಂಗ್ ಇತ್ತು. ಅದನ್ನ ಫುಲ್ ಪವರ್ಫುಲ್ ಆಗಿ ಅಡ್ಮಿಟ್ ಮಾಡಿ ಅದನ್ನ ಮತ್ತೆ ಸೂಚರ್ಲೆಸ್ ಟೆಕ್ನಿಕ್ ಅಂತ ಒಂದು 2 ಕಡೆಯಿಂದ 2 ಸೂಚರ್ನ ಅಪ್ರಾಕ್ಸಿಮೇಟ್ ಮಾಡಿ ಸೆಂಟ್ರಿಗೆ ಒಂದು ಸೂಚರ್ಲೆಸ್ ಮೆಟೀರಿಯಲ್ ಅಂತ ಬರುತ್ತೆ. ಅದನ್ನ ಹಾಕ್ಬಿಟ್ಟು ಟೈಟ್ ಆಗಿ ಬ್ಯಾಂಡೇಜ್ ಹಾಕಿದ್ವಿ. ಈಗ ಬ್ಲಡ್ ನಿಂತಿದೆ. ಅವರು ಕಾನ್ಶಿಯಸ್ ಇದ್ದಾರೆ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗಿಡ್ಡಿನೆಸ್ ಬಂದು ಕಣ್ಣೆಲ್ಲ ಮಂಜಾಯ್ತಂತೆ. ಇಲ್ಲಿ ಬಂದಾಗಲೂ ನಾವು ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಆ ಥರ ಆಯ್ತು. ಆಮೇಲೆ ಈಗ ಸ್ವಲ್ಪ ಸ್ಟೇಬಲ್ ಆಗಿದ್ದಾರೆ. ಈಗ ರೆಸ್ಟ್ ಅಲ್ಲಿ ಇದ್ದಾರೆ. ಸೆಂಟ್ರಲ್ ಆಗಿ ಒಂದು ಆಲ್ಮೋಸ್ಟ್ 2 ಇಂಚಸ್ ಒಂದು. ಇನ್ನು ಪರಮೇಶ್ವರ್ ಮನೆಗೆ ತುಮಕೂರು SP ಭೇಟಿಯನ್ನ ಮಾಡಿದ್ದಾರೆ. SP ರಾಹುಲ್ ಕುಮಾರ್ ಶಹಾಪುರ್ ವಾರ್ಡ್ರಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ. ಪರಮೇಶ್ವರ್ ಆರೋಗ್ಯವನ್ನ ವಿಚಾರಿಸಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಜಿ ಪರಮೇಶ್ವರ್ ಅವರ ಮನೆಗೆ ಈಗ SP ರಾಹುಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ರಾಹುಲ್ ಕುಮಾರ್ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇನ್ನು ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ.
ಒಂದ್ ಕಡೆ SP ಜಿ ಪರಮೇಶ್ವರ್ ಅವರ ಮನೆಗೋಗಿ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಜಿ ಪರಮೇಶ್ವರ್ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ ಕಾರ್ಯಕರ್ತರು. ಪೊಲೀಸರ ವಿರುದ್ಧ ಕ್ರಮಕ್ಕೆ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಿದ್ದಾರೆ. ಭದ್ರತಾ ವೈಫಲ್ಯ ಆಗಿದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಜಿ ಪರಮೇಶ್ವರ್ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ SP ರಾಹುಲ್ ಕುಮಾರ್ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ರೆ, ಮತ್ತೊಂದು ಕಡೆ ಮನೆ ಹೊರಗಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು. ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ, ಮತ್ತೆ ಅವರ ವಿರುದ್ಧ ಕ್ರಮಕ್ಕೆ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಕೂಡ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಜಿ ಪರಮೇಶ್ವರ್ ಅವ್ರದ್ದು? ಇನ್ನೊಂದು ವಿಚಾರ ನೋಡೋದಾದ್ರೆ, ಈ ಹಿಂದೆನೇ ಈ ರೀತಿಯಾದಂತಹ ಘಟನೆ ಆಗಿತ್ತು, ಯಾವಾಗ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ. ಸೊ ಈಗಲೂ ಕೂಡ ಪೊಲೀಸರು ಒಂದಿಷ್ಟು ಎಚ್ಚೆತ್ತುಕೊಳ್ಬಹುದಾಗಿತ್ತು, ಕರೆಕ್ಟ್ ಆಗಿರುವಂತಹ ಭದ್ರತೆ ಕೊಡಬಹುದಾಗಿತ್ತು, ಯಾಕಂದ್ರೆ ಭದ್ರತೆ ವೈಫಲ್ಯ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದೆ. ಸೊ ಏನೆಲ್ಲ ಮಾಹಿತಿ ಇದೆ ಇನ್ಸೈಡ್ ಆಗಿ ಹೇಳೋದಾದ್ರೆ? ಚೇತನ್, ಸದ್ಯಕ್ಕೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತಾನೆ ಹೇಳ್ಬೋದು. ವೈದ್ಯರು ಕೂಡ ಏನೋ ಆತರ ಮೇಜರ್ ಗಾಯ ಏನಾಗಿಲ್ಲ, ಹೊಲಿಗೆ ಹಾಕೋ ರೀತಿಯಾದಂತ ಏನೋ ಗಾಯ ಆಗಿಲ್ಲ. ನಾವೇ ಒಂದು ಸ್ಪೆಷಲ್ ಬೇರೆ ತರದ್ದು ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಗಾಯನ ವಾಸಿ ಆಗೋ ತರ ಮಾಡಿದ್ವಿ, ಮತ್ತೆ ಚರ್ಮನ ಹಾಗೆ ಕೂರ್ಸೋ ತರ ಒಂದು ಪ್ರಯತ್ನ ಮಾಡಿದ್ವಿ ಅಂತ ಹೇಳಿ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಪರಮೇಶ್ವರ್ ಬೇಗ ಚೇತರಿಸ್ಕೊಂಡ್ರೆ ನಾಳೆಯಿಂದನೇ ಕೂಡ ಅವರು ಪ್ರಚಾರಕ್ಕೆ ಹೋಗ್ಬೋದು. ಆದ್ರೆ ನಮ್ದು ಕೂಡ ಕೆಲವಷ್ಟು ಸಲಹೆ ಇದೆ, ನಾಳೆ ನಾವ್ ಹೇಳ್ತೀವಿ ಅಂತ ಹೇಳಿ ಅವರ ಒಂದು ಏನು ಪರ್ಸನಲ್ ಡಾಕ್ಟರ್ ಏನಿದ್ದಾರೆ ಡಾಕ್ಟರ್ ಮುದ್ರಂಗೇಗೌಡ ಅವರು ಹೇಳಿರ್ತಕ್ಕಂಥದ್ದು. ಮತ್ತೆ ಇನ್ನು ಏನೋ ಈ ಒಂದು ಭದ್ರತೆ ವೈಫಲ್ಯ ಮತ್ತೆ ಪರಮೇಶ್ವರ್ ಅವ್ರಿಗೆ ಇವತ್ತು ಯಾಕೆ ಈ ತರ ಆಯ್ತು, ಮತ್ತೆ ಇದೆಲ್ಲ ವಿಚಾರಗಳನ್ನ ಖಂಡಿಸಿ ಇವತ್ತು ಪರಮೇಶ್ವರ್ ಮನೆ ಮುಂದಕ್ಕೆ ಸುಮಾರು ರಾತ್ರಿ 9:30 10 ಗಂಟೆ ಸುಮಾರಿಗೆ ಸಾಕಷ್ಟು ಜನ ಬಂದು ಅವ್ರ ಮನೆ ಮುಂದೆ ಜಮಾಯಿಸಿದ್ರು. ಅದೇ ಕ್ಷಣದಲ್ಲೂ ಕೂಡ ಏನು ತುಮಕೂರು SP ರಾಹುಲ್ ಕುಮಾರ್ ಕೂಡ ಒಂದು ಅವರ ಒಂದು ಪರಮೇಶ್ವರ್ ಅವರ ಆರೋಗ್ಯನ ವಿಚಾರಿಸೋದಕ್ಕೆ ಬಂದ್ರು. ಮತ್ತೆ ಪ್ರಕರಣದ ಬಗ್ಗೆ ಹೇಗೆಲ್ಲ ಆಯ್ತು, ಮತ್ತೆ ತಾವೆಲ್ಲಿ ಇದ್ರಿ, ಕಲ್ಲೆಲ್ಲಿಂದ ಬಂತು, ಯಾರಾದ್ರೂ ಇದ್ರ ನೀವೇನೋ ಅಬ್ಸರ್ವ್ ಮಾಡೋದು ಅಂತ ಹೇಳಿ ಇಂಚಿಂಚು ಕೂಡ ಅವರು ಮಾಹಿತಿ ಪಡೆದು ಹೋಗಿರ್ತಕ್ಕಂಥದ್ದು. ಈಗಾಗ್ಲೇನೆ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅವರ ಪರಮೇಶ್ವರ್ ಬೆಂಬಲಿಗರು ಏನು ಜಿಲ್ಲಾ ಪೊಲೀಸ್ ವಿರುದ್ಧ ಸಾಕಷ್ಟು ಒಂದು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇದೊಂದೇ ಸರ್ತಿ ಅಲ್ಲ ಈ ತರ ಒಂದು ಘಟನೆ ಆಗಿರೋದು. ಮುಂಚೆ ಏನು ಕೊರಟಗೆರೆಯಲ್ಲಿ ಇರುವಂತ ಏನು ರಾಜೀವ್ ಭವನ ಕಟ್ಟಡ ಉದ್ಘಾಟನೆ ವೇಳೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ರು. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಒಂದು ರೋಡ್ ಶೋ ವೇಳೆ ಏನು ಅಲ್ಲಿ ಒಂದು ರೂಟ್ ಮ್ಯಾಪ್ ಹಾಕೋದ್ರಲ್ಲೂ ಕೂಡ ಗೊಂದಲ ಆಗಿತ್ತು. ಅದಾದ ನಂತರ ಪರಮೇಶ್ವರ್ ಅವರು ನಾಮಪತ್ರ ಫೈಲ್ ಮಾಡ್ಬೇಕಾದ್ರೆ ಅಲ್ಲಿ ಏನು ಮಹಿಳಾ ಪೊಲೀಸ್ ಪೇದೆಗೆ ಕಲ್ಲೇಟು ಬಿದ್ದಿತ್ತು. ಅದಾದ ನಂತರ ಈ ಒಂದು ಘಟನೆ ಆಗಿರೋದು ನಿಜಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಲ್ಲಿ ಏನು ಮೊನ್ನೆ ಏನು ಕಾಂಗ್ರೆಸ್ ನಾಮಿನೇಷನ್ ಫೈಲ್ ಮಾಡುವಂತ ವೇಳೆಯಲ್ಲಿ ಏನೋ ಕಲ್ಲು ಬೀಸಿದ್ರು, ಆತ ಒಂದು ಕಾಂಗ್ರೆಸ್ ಮುಖಂಡ ಅಂತ ಹೇಳಲಾಗ್ತದೆ. ಆತನು ಕೂಡ ಪೊಲೀಸರಿಗೆ ಆಲ್ರೆಡಿ ಬಂದು ವಿಚಾರಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಏನಾಯ್ತು ಘಟನೆ ಸ್ವತಃ ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ಲ, ಪರಮೇಶ್ವರ್ ಎಲ್ಲ ಸುತ್ತಮುತ್ತ ಇದ್ದವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹೂ ಆಗ್ತಿದ್ಬೇಕಾದ್ರೆ ಬಂತ ಅಥವಾ ಯಾರಾದ್ರೂ ಬೀಸಿದ್ರ, ಅಷ್ಟೊಂದು ಕರಾರುವಕ್ಕಾಗಿ ಪರಮೇಶ್ವರ್ ಅವ್ರಿಗೆ ಹೋಗಿ ಬೀಳುವಂತ ಒಂದು ಗುರಿ ಇಟ್ಟು ಯಾರು ಹೊಡೆದವರು, ಈ ತರದ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಪ್ರಥಮವಾಗಿ ಆಗ್ತಾ ಇಲ್ಲ ಈ ಅಟೆಂಪ್ಟ್. ತಮ್ಗಳಿಗೆಲ್ಲ ಗೊತ್ತಿದೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಂದಾಗ್ಲೂ ಕೂಡ ಕೆಲವು ಮಿಸ್ಟೇಕ್ಸ್ ಆದವು ಕೊರಟಗೆರೆಯಲ್ಲಿ. ಅದೇ ರೀತಿ ಮೊನ್ನೆ ನಾಮಿನೇಷನ್ಸ್ ಮಾಡೋ ದಿನ ಕೂಡ ಪೊಲೀಸ್ನರಿಗೆ ಕಲ್ಲೇಟ್ ಬಿತ್ತು ಅಂತ ತಾವುಗಳು ಎಲ್ಲಾನ ವಿಷಯ ಬಿತ್ತರಿಸಿದ್ರಿ. ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಏನು ವಿರೋಧ ಪಕ್ಷದ ಹತ್ರ ಸುಪಾರಿ ತಗೊಂಡಿದ್ದಾರೆ. ಆ ಮನುಷ್ಯ ಪರಮೇಶ್ವರ್ ಜೀವಕ್ಕೆ ಭದ್ರತೆ ಇಲ್ಲ. ನಾವು ಇದನ್ನ ಒಂದ್ ಸತಿ ನೋಡಿ ನಾನು ಹೇಳ್ತಾ ಇಲ್ಲ, ಇದು 3ನೇ ಅಟೆಂಪ್ಟ್. ಇದು ಮೊದಲನೇ ಅಟೆಂಪ್ಟ್ ಖರ್ಗೆ ಅವ್ರು ಬಂದಾಗಾಯ್ತು, 2ನೇ ಅಟೆಂಪ್ಟ್ ಅವ್ರು ನಾಮಿನೇಷನ್ ಮಾಡೋದಿನ ಆಯ್ತು, 3ನೇ ಅಟೆಂಪ್ಟ್ ಇವತ್ತು ಅವರು ಚುನಾವಣಾ ಪ್ರಚಾರದಲ್ಲಿ ಇದ್ದಾಗಿದೆ. ನಾನು ಪೊಲೀಸ್ ಇಲಾಖೆಗೆ ಲಾ ಅಂಡ್ ಆರ್ಡರ್ ಬಗ್ಗೆ ತುಂಬಾ ಗೌರವ ಕೊಡುವಂತ ವ್ಯಕ್ತಿ. ನಾನು ಸತ್ಯ ಹೇಳ್ತಿದ್ದೀನಿ, ಕೊರಟಗೆರೆಯಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಇಲ್ಲ. ಅಲ್ಲಿರ್ತಕ್ಕಂಥ ಅಧಿಕಾರಿ ಬೇರೆ ಪಕ್ಷದವರಿಗೆ ಗುಲಾಮನ್ ತರ ಏನೋ ಅಧಿಕಾರ ಲಾ ಅಂಡ್ ಆರ್ಡರ್ ನಡೆಸ್ತಾ ಇದ್ದಾನೆ. ಆ ಮನುಷ್ಯನಿಗೆ ಸುರೇಶ್ ಅಂತ ಅವರು ಸರ್ಕಲ್ ಇನ್ಸ್ಪೆಕ್ಟರ್, ಅವ್ರಿಗೆ ಯಾವುದೇ ನೈತಿಕತೆ ಇದೆ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ನೈತಿಕತೆ ಇಲ್ಲ. ನಾನು ಅದನ್ನೀಗ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರ ಗಮನ
ಇನ್ನು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಕಾನೂನು ಸುವ್ಯವಸ್ಥೆ ಯಾವ ಹಂತಕ್ಕೆ ತಂದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ವೀಟ್ ಮಾಡೋ ಮೂಲಕ ಕರ್ನಾಟಕ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಯಾವ ಹಂತಕ್ಕೆ ತಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್. ಜೊತೆಗೆ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಯಾವ ಹಂತಕ್ಕೆ ತಂದಿಟ್ಟಿದ್ದೀರಿ ಆರಗ ಜ್ಞಾನೇಂದ್ರ ಅವರೇ? ಸಿದ್ದರಾಮಯ್ಯ ಅವರ ಮೇಲೆ ಮೊಟ್ಟೆ ದಾಳಿ ಮಾಡಿದವರ ಮೇಲೆ ಕ್ರಮ ಇಲ್ಲ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಸೂಕ್ತ ರಕ್ಷಣೆ ಇಲ್ಲ. ಇದೆಲ್ಲವೂ ಬಿಜೆಪಿಯ ವೈಫಲ್ಯವೋ ಷಡ್ಯಂತ್ರನ ಅಂತ ಪ್ರಶ್ನೆ ಮಾಡಿದೆ. ಅಮಿತ್ ಶಾ ಅವರ ನಿರ್ದೇಶನದಂತೆ ಗಲಭೆಯುಕ್ತ ಕರ್ನಾಟಕ ಮಾಡಲು ತಯಾರಾಗಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನವರು. ಟ್ವೀಟ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿದ್ದಾರೆ. ಮಾಜಿ ಸಚಿವರ ಮೇಲೆ ನಡೆದಿರುವ ಹಲ್ಲೆ ಅತ್ಯಂತ ಖಂಡನೀಯ. ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ದುಷ್ಕರ್ಮಿಗಳನ್ನು ಬಂಧಿಸಬೇಕು, ವಿಚಾರಣೆಗೊಳಪಡಿಸಬೇಕು ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕೊರಟಗೆರೆಯಲ್ಲಿ ಪರಮೇಶ್ವರ್ ಪ್ರಚಾರದ ವೇಳೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣೆಗಳಲ್ಲಿ ಕಲ್ಲು ಹೊಡಿತಕ್ಕಂಥದ್ದು, ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು ಸರಿಯಲ್ಲ. ಇದು ನಿಲ್ಲಿಸಬೇಕು. ಈ ರೀತಿಯಾಗಿ ಒಬ್ಬ ಕ್ಯಾಂಡಿಡೇಟ್ಗೆ ಹೆದರಿಸ್ತಕ್ಕಂಥದ್ದು, ಕಲ್ಲು ಹೊಡಿತಕ್ಕಂಥದ್ದು, ಅವ್ರ ಭಾಷಣಗಳಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ನಾನು ಕಂಡೆಮ್ ಮಾಡ್ತೇನೆ. ಈ ರೀತಿಯಾಗಿ ಅವ್ರು ನಡ್ಕೊಂಡ್ರೆ ಮತದಾರರು ಅವ್ರ ಕಡೆ ಒಲೆಯೋದಿಲ್ಲ. ಮತದಾರರು ಬಹಳ ಚಾಣಾಕ್ಷರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವ್ರು ಇದು ಎಲ್ಲ ಘಟನೆಗಳು ನೋಡ್ತಾರೆ, ಕಾಂಗ್ರೆಸ್ ಪಾರ್ಟಿಗೆ ಆರಿಸ್ತಿರ್ತಾರೆ. ಪರಮೇಶ್ವರ್ ಅವರು ಭಾರಿ ಬಹುಮತದಿಂದ ಈ ಸಾರಿ ಆರಿಸಿ ಬರ್ತಾರೆ. ಚುನಾವಣೆ ಮತ್ತೊಂದು ಕಡೆ ಪರಮೇಶ್ವರ್ ಮೇಲೆ ನಡೆದಿರುವಂತಹ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಕೂಡ ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಹಿರಿಯ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಇವತ್ತು ಏನು ಒಂದು ಹಲ್ಲೆ ಆಗಿದೆ, ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಬರ್ತವೆ. ನಾವು ಜನರ ಹತ್ರ ಹೋಗಿ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನ, ನಮ್ಮ ಸಿದ್ಧಾಂತಗಳನ್ನ ಹೇಳಿ ನಾವು ಮತಗಳನ್ನ ಪಡ್ಕೊಳ್ಬೇಕು. ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಕಲ್ಲು ತೂರಿ ಅವ್ರಿಗೆ ಇವತ್ತು ತಲೆಗೆ ಏಟು ಬಿದ್ದು ಏನು ಗಾಯ ಆಗಿದೆ. ಇದು ಅತ್ಯಂತ ಒಂದು ಹೀನಾಯ ಕೆಲಸ ಇವತ್ತು ಅವ್ರ ಮೇಲೆ ಮಾಡಿದ್ದಾರೆ, ನಾವು ಖಂಡಿಸ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಕೆಪಿಸಿಸಿಯ ಅಧ್ಯಕ್ಷರು, ಮಾಜಿ ಉಪಮುಖ್ಯಮಂತ್ರಿಗಳು, ಓರ್ವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಈಗಾಗಲೇ ಕಾಂಗ್ರೆಸ್ನ ಹಲವು ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗ ಪೊಲೀಸರು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡಿದ್ದಾರಾ ಅಥವಾ ಪರಮೇಶ್ವರ್ ಅವರು ಯಾರಾದ್ರೂ ದಾಖಲೆ ಮಾಡಿದ್ದಾರೆ, ಕೇಸ್ನ ದೂರು ಕೊಟ್ಟಿದ್ದಾರೆ ಯಾರ ಮೇಲಾದ್ರೂ ಅಂತ? ಚೇತನ್, ಇವತ್ತು ಕೊರಟಗೆರೆಯ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಚಾರ ಸಂದರ್ಭದಲ್ಲಿ ಕಲ್ಲೆಸೆತ ಪ್ರಕರಣ ನಡೆದಿರುವಂತ ಅವರ ತಲೆಗೆ ಕಲ್ಲೆಸಿಲಾಗಿದೆ ಮತ್ತು ಅದೃಷ್ಟವಶಾತ್ ಯಾವುದೇ ರೀತಿ ಗಂಭೀರ ಗಾಯ ಆಗಿಲ್ಲ. ಆದ್ರೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಪರಮೇಶ್ವರ್ಗೆ ಕಲ್ಲೆಸೆತ ಪ್ರಕರಣ ಇದೀಗ ದೊಡ್ಡ ಮಟ್ಟದ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಪರಮೇಶ್ವರ ವಿರೋಧಿಗಳು ಕಲ್ಲೆಸೆದಿರುವಂತದ್ದು. ಈಗಾಗಲೇ ತುಮಕೂರಿನ SP ರಾಹುಲ್ ಕುಮಾರ್ ಶಹಾಪುರ್ ಅವರು ಇದೀಗ ಸಿದ್ಧಾರ್ಥ ನಗರದಲ್ಲಿ ವಿಶ್ರಾಂತಿ ಪಡೆದಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಮತ್ತು ಕಲ್ಲೆಸೆತ ಪ್ರಕರಣ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಈಗಾಗಲೇ ಕೊರಟಗೆರೆಯ ಸ್ಥಳೀಯ ಇನ್ಸ್ಪೆಕ್ಟರ್ಗಳ ಮೇಲೆ ಕೂಡ ಎಲ್ಲೊಂದ್ ಕಡೆ ಸೂಕ್ತ ಬಂದೋಬಸ್ತ್ ಮತ್ತು ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈಗಾಗಲೇ ಕಲ್ಲೆಸೆತ ಪ್ರಕರಣ ಸಂಬಂಧಪಟ್ಟ ಹಾಗೆ ಕಲ್ಲೆಸೆತರವರು ಯಾರಿರ್ಬೋದು ಅಥವಾ ವಿರೋಧಿಗಳು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಕಲ್ಲೆಸೆತ ಆರೋಪಿ ಸಂಬಂಧಪಟ್ಟಕ್ಕೆ ತಲಾಶ್ ಕೂಡ ನಡೀತಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯಾದ್ಯಂತ ಅನೇಕ ಕಾಂಗ್ರೆಸ್ ನಾಯಕರುಗಳು ಪರಮೇಶ್ವರ್ ಮೇಲಿನ ಕಲ್ಲೆಸೆತ ಪ್ರಕರಣವನ್ನ ಖಂಡನೆ ವ್ಯಕ್ತಪಡಿಸಿರುವಂತದ್ದು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಇದೊಂದು ಗಂಭೀರ ಪ್ರಕರಣ, ಒಬ್ಬ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ವಿರೋಧಿಗಳು ಕಲ್ಲೆಸೆದಿರುವಂತದ್ದು ಮತ್ತು ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಗಲಭೆಯನ್ನ ಮಾಡ್ಲಿಕ್ಕೆ, ಕೋಮು ಗಲಭೆಯನ್ನ ಮಾಡ್ಲಿಕ್ಕೆ ಮತ್ತು ಗಲಭೆಯನ್ನ ಮಾಡ್ಲಿಕ್ಕೆ ಎಲ್ಲ ಒಂದ್ ಕಡೆ ತಯಾರಿ ನಡೀತಿದೆ. ಇದರ ಹಿಂದೆ ಯಾರ್ದೋ ಕೈವಾಡ ಇದೆ ಅನ್ನೋ ಮುಖಾಂತರ ಗಂಭೀರ ಆರೋಪವನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯರವರು ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಪರಮೇಶ್ವರ್ ಅವರಿಗೆ ಚಿಕಿತ್ಸೆ ನೀಡಿದಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮುದ್ದು ಹನುಮೇಗೌಡರು ಯಾವುದೇ ರೀತಿಯ ಗಂಭೀರ ಗಾಯಗಳಾಗಿಲ್ಲ ಮತ್ತು ಸ್ಟಿಚ್ ಹಾಕುವಂತ ಅವಶ್ಯಕತೆ ಕೂಡ ಇಲ್ಲ. ನಾಳೆ ಒಮ್ಮೆ ಪರೀಕ್ಷೆಯನ್ನ ಮಾಡಿ ನಂತರ ಅವರು
ಚುನಾವಣಾ ಪ್ರಚಾರಕ್ಕೆ ತೆರಳಲು ಸಂಬಂಧಪಟ್ಟಾಗೆ ನಾವು ತಿಳಿಸ್ತೀವಿ ಅಂತ ಹೇಳಿರುವಂತದ್ದು. ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಕಲ್ಲೆಸೆತ ಪ್ರಕರಣವನ್ನ ಎಲ್ಲೊಂದ್ ಕಡೆ ಇದೀಗ ಅದು ಗಂಭೀರ ರಾಜಕೀಯ ಸ್ವರೂಪ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಈ ಒಂದು ಕಲ್ಲೆಸೆತ ಪ್ರಕರಣವನ್ನ ಕಾಂಗ್ರೆಸ್ ನಾಯಕರುಗಳು ದಲಿತಾಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಒಬ್ಬ ದಲಿತ ನಾಯಕನ ಮೇಲೆ ಕೆಲವೊಂದು ಕಡೆ ಕಲ್ಲೆಸೆತವನ್ನು ಮಾಡುವ ಮುಖಾಂತರ ಆತನನ್ನ ಚುನಾವಣೆಯಲ್ಲಿ ಸೋಲಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ಪ್ರಚಾರ ಸಂದರ್ಭದಲ್ಲಿ ಅವ್ರನ್ನ ಎದುರಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಮುಖಾಂತರ ಕಾಂಗ್ರೆಸ್ ಗಂಭೀರ ಆರೋಪ ಮಾಡುವಂಥದ್ದು. ಈಗಾಗಲೇ ಪರಮೇಶ್ವರ್ ಅವರ ಸಿದ್ಧಾರ್ಥ ನಗರದ ಮನೆಯ ಮುಂದೆ ಅನೇಕ ಕಾರ್ಯಕರ್ತರು ಮತ್ತು ನಾಯಕರುಗಳು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು. ಅವರ ಪತ್ನಿ ಕನ್ನಿಕಾ ಪರಮೇಶ್ವರ್ ಕೂಡ ಬೆಂಗಳೂರಿನಿಂದ ಇದೀಗ ತುಮಕೂರಿನ ಸಿದ್ಧಾರ್ಥ ನಗರಕ್ಕೆ ಧಾವಿಸಿರುವಂಥದ್ದು. ಒಟ್ಟಾರೆ ಪರಮೇಶ್ವರ್ ಅವರಿಗೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರ ವೈಫಲ್ಯ ಮತ್ತು ಸೂಕ್ತ ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ಆರೋಪವನ್ನು ಮಾಡ್ತಿರುವಂತದ್ದು. ಚೇತನ್. ಓಕೆ, ಥ್ಯಾಂಕ್ ಯು ಚಂದ್ರನ್ ಪಟೇಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಹಾಸನ ಜಿಲ್ಲಾ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗಿದೆ. ಪ್ರಭಾವಿ ಬಿಜೆಪಿ ಮುಖಂಡನಿಗೆ ಜೆಡಿಎಸ್ ಬಲೆ ಬೀಸಿದೆ. ನಾರ್ವೆ ಸೋಮಶೇಖರ್ ನಾಳೆ ಜೆಡಿಎಸ್ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಪ್ರಭಾವಿ ಮುಖಂಡನಿಗೆ ಜೆಡಿಎಸ್ ಬಲೆ ಬೀಸಿರುವಂಥದ್ದು. ನಾರ್ವೆ ಸೋಮಶೇಖರ್ ನಾಳೆ ಜೆಡಿಎಸ್ಗೆ ಬಹುತೇಕ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಸನ ಹಾಗೂ ಸಕಲೇಶ್ಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಎಚ್.ಡಿ. ರೇವಣ್ಣ. ಬಿಜೆಪಿ ಮುಖಂಡ ನಾರ್ವೆ ಸೋಮಶೇಖರ್ ಜೆಡಿಎಸ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸಕಲೇಶ್ಪುರ ಹಾಗೂ ಹಾಸನದಲ್ಲಿ ಪ್ರಭಾವ ಹೊಂದಿರುವಂಥ ಸೋಮಶೇಖರ್ ಜೆಡಿಎಸ್ ಅನ್ನ ಸೇರಲಿದ್ದಾರೆ. ಸಕಲೇಶ್ಪುರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ಗೆ ಭಾರಿ ಪೈಪೋಟನ್ನ ಮಾಡಿದ್ರು ಸೋಮಶೇಖರ್ ಅವರು. ಇದೀಗ ಟಿಕೆಟ್ ಕೈತಪ್ಪಿದ್ದರಿಂದ ಜೆಡಿಎಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಎಲ್ಲೋ ಒಂದು ಕಡೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಈಗ ಜೆಡಿಎಸ್ ಕಡೆ ಮುಖ ಮಾಡಿದ್ದಾರೆ ಸೋಮಶೇಖರ್. ಸೊ ಬಿಜೆಪಿಗೆ ಇದು ಯಾವ ರೀತಿಯಾದಂತಹ ಪ್ರಭಾವ ಬೀರ್ಲಿದೆ? ಖಂಡಿತವಾಗಿ ಚೇತನ್, ಕಳೆದ ಬಾರಿ ತೀವ್ರ ಕುತೂಹಲ ಕೆರಳಿಸಿದಂತಹ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ನಾರ್ವೆ ಸೋಮಶೇಖರ್ ಅವರು ಇದೀಗ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಳಲೇಬೇಕು ಎಂಬಂತಹ ನಿಟ್ಟಿನಲ್ಲಿ ಅವರು ಮುಂದಿನ ನಡೆಯನ್ನ ಇಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿಯ ಟಿಕೆಟ್ಗೆ ತೀವ್ರ ಪೈಪೋಟಿಯನ್ನ ನಡೆಸಿದ್ರು. ಸಕಲೇಶ್ಪುರ ಕ್ಷೇತ್ರದಲ್ಲಿ ಟಿಕೆಟ್ ನ ಪಡೆಯಲೇಬೇಕೆಂಬ ಹೋರಾಟವನ್ನ ಕೊನೆ ಕ್ಷಣದವರೆಗೂ ಕೂಡ ಅವರು ಮಾಡಿದ್ರು. ಆದ್ರೆ ಹಾಸನ ಶಾಸಕ ಪ್ರೀತಮ್ ಗೌಡ ಬೆಂಬಲಿಗ ಸಿಮೆಂಟ್ ಮಂಜುಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ರಿಂದ ನಿರಾಸೆಗೊಂಡಿರ್ತಕ್ಕಂತಹ ನಾರ್ವೆ ಸೋಮಶೇಖರ್ ಅವರು ಇದೀಗ ಯಾವ್ದಾದ್ರು ಒಂದು ಪಕ್ಷವನ್ನು ಸೇರ್ಕೊಳ್ಳಬೇಕು, ರಾಜಕೀಯವಾಗಿ ಅವರು ಅಸ್ತಿತ್ವವನ್ನು ಕೂಡ ಪಡ್ಕೊಳ್ಳಬೇಕು. ಆದ್ರಿಂದ ಈಗ ಜೆಡಿಎಸ್ ನವರು ಅವರಿಗೆ ಗಾಳ ಹಾಕಿದ್ದಾರೆ ಎಂಬಂತಹ ಮಾತು ಈಗ ಹಾಸನದಲ್ಲಿ ಕೇಳಿ ಬರ್ತಿದೆ. ಇದಕ್ಕೆ ಇಂಬು ನೀಡುವಂತೆ ಸಂಜೆಯಿಂದಲೂ ಕೂಡ ಹಾಸನದ ಅಶೋಕ ಹೋಟೆಲ್ ನಲ್ಲಿ ಜೆಡಿಎಸ್ ನ ತಾಲೂಕು ಅಧ್ಯಕ್ಷ ಆಗಿರ್ಬೋದು ಮತ್ತು ಇತರ ಪದಾಧಿಕಾರಿಗಳ ಜೊತೆ ಕೂಡ ಇವರು ಸಭೆ ನಡೆಸಿದ್ದಾರೆ. ಇದೆಲ್ಲ ಫೋಟೋಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿದ್ದು, ಹಾಸನ ಮತ್ತು ಸಕಲೇಶ್ಪುರ ವಿಧಾನಸಭೆ ಎರಡೂ ಕ್ಷೇತ್ರಗಳಲ್ಲಿ ನಾರ್ವೆ ಸೋಮಶೇಖರ್ ಅವರು ತಮ್ಮದೇ ಆದಂತಹ ವರ್ಚಸ್ಸನ್ನು ಹೊಂದಿರೋದ್ರಿಂದ ಮುಂದೆ ಈ ಬರ್ತಕ್ಕಂತಹ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪರವಾಗಿ ಕೆಲಸ ಮಾಡ್ತಾರೆ ಎಂಬಂತಹ ಮಾತುಗಳು ಈಗ ಕೇಳಿ ಬರ್ತಿರ್ತಕ್ಕಂಥದ್ದು. ಚೇತನ್. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಟಿಎಂ ಲೇಔಟ್ ಬಿಜೆಪಿ ಅಭ್ಯರ್ಥಿ ಶ್ರೀಧರ್ ರೆಡ್ಡಿ ಪರ ಗುಜರಾತ್ ಬಿಜೆಪಿ ಶಾಸಕ ಹಾರ್ದಿಕ್ ಪಟೇಲ್ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಹಾರ್ದಿಕ್ ಪಟೇಲ್ ಪೂರ್ಣ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಡಬಲ್ ಇಂಜಿನ್ ಸರ್ಕಾರ ಅಧಿಕಾರದಲ್ಲಿದ್ರೆ ಏನು ಉಪಯೋಗ ಅನ್ನೋದು ಗುಜರಾತ್ ರಾಜ್ಯದಲ್ಲಿ ಆಗಿರುವ ಅಭಿವೃದ್ಧಿಯೇ ಸಾಕ್ಷಿ. ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಹೆಚ್ಚು ಅಭಿವೃದ್ಧಿ ಕಂಡಿದೆ. ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ನಮ್ಮದು ತ್ರಿಬಲ್ ಇಂಜಿನ್ ಸರ್ಕಾರ ಅಂತ ನ್ಯೂಸ್ 18ಗೆ ಹಾರ್ದಿಕ್ ಪಟೇಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೋದಿ ವಿಷಹಾವು ಎಂಬ ಖರ್ಗೆ ಹೇಳಿಕೆಗೆ ಹಾರ್ದಿಕ್ ಪಟೇಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. कि जिस तरह से यहाँ का माहौल है और जिस तरह से लोगों में उत्साह दिखने को मिल रहा है, निश्चित रूप से यहाँ पर स्पष्ट बहुमति के साथ भारतीय जनता पार्टी की सरकार बनेगी और लोगों के मन में भी ये भरोसा है कि डबल इंजन की सरकार जो होगी उसके कारण कर्नाटक की संस्कृति, कर्नाटक के विकास में एक बड़ा फायदा होगा. देखिए, जैसे गुजरात पिछले 30 साल से भारतीय जनता पार्टी की सरकार है और उसमें भी 2014 के बाद जब डबल इंजन लागू हुआ तो पहले से भी और तेजी से गुजरात के विकास की हिस्सेदारी सेंट्रल और स्टेट गवर्नमेंट की हुई. यहाँ पर भी मुझे लगता है कि डबल इंजन होता है. ऊपर भी केंद्र में भारतीय जनता पार्टी की सरकार है और स्टेट में भी जब भारतीय जनता पार्टी की सरकार उतनी स्ट्रांग मेजोरिटी के साथ आएगी तो विकास में और बढ़त मिलेगी. मेरा ये मानना है कि डबल इंजन है ट्रिपल इंजन. केंद्र में बीजेपी की सरकार है, स्टेट में बीजेपी की सरकार बनेगी और बीटीएम लेआउट असेंबली में भी बीजेपी का विधायक. देखिए, भारतीय जनता पार्टी के प्रमुख नेताओं में से खास करके देश के यशस्वी प्रधानमंत्री नरेंद्र भाई मोदी जी के खिलाफ लगातार कांग्रेस के नेता मतलब जो भाषा नहीं बोलनी चाहिए उस भाषा का उपयोग करते रहते हैं. जैसे कि जब गुजरात का इलेक्शन था तो मणिशंकर अय्यर ने भी प्रधानमंत्री नरेंद्र भाई मोदी जी के खिलाफ अनाप शनाप बोल दिया था. अभी
कांग्रेस पार्टी के जो चीफ है अगर वो भी ऐसी भाषा का उपयोग करता है तो मेरा ये मानना है कि कांग्रेस के नेताओं के पास विजन नहीं है, सिर्फ बीजेपी के नेताओं को गाली देने के अलावा उनके। ವೆಲ್ಕಮ್ ಬ್ಯಾಕ್. ಚುನಾವಣಾ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಾವಣಗೆರೆಯ ಹರಿಹರದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಕ್ಯಾಂಪೇನ್ ನಡುವೆಯೇ ಅಮಿತ್ ಶಾ ಹರಿಹರ ಪ್ರಮುಖ ಮಠಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪಂಚಮಸಾಲಿ ಮಠದ ಬಳಿಕ ಬೆಳ್ಳೋಡಿ ಕನಕ ಪೀಠ ಮಠಕ್ಕೆ ಭೇಟಿ ನೀಡಿ ಕಾಗಿನೆಲೆ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ವೇಳೆ ಅಮಿತ್ ಶಾಗೆ ಕಾಗಿನೆಲೆ ಶ್ರೀಗಳು ಕಂಬಳಿ ಹೊದಿಸಿ ಭಂಡಾರ ಹಚ್ಚಿ ಸನ್ಮಾನಿಸಿದರು. ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರು ಪಂಚಮಸಾಲಿ ಮತಗಳು ಹೆಚ್ಚಾಗಿರುವ ಹಿನ್ನೆಲೆ ಅಮಿತ್ ಶಾ ಎರಡೂ ಮಠಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ನಾಳೆ ರಾಜ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ರಾಜ್ಯದ 3 ಕಡೆ ಸಭೆ ನಡೆಸಲಿರುವಂತಹ ಮೋದಿ ನಾಳೆ ಸಂಜೆ 6 ಗಂಟೆಗೆ ರಾಜ್ಯ ರಾಜಧಾನಿಯಲ್ಲಿ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. ಏನೆಲ್ಲ ಎಫೆಕ್ಟ್ ಆಗುತ್ತೆ ತೋರಿಸ್ತೀವಿ ನೋಡಿ. ರಾಜ್ಯ ರಾಜಧಾನಿಯಲ್ಲಿ ಮೋದಿ ಮೆಗಾ ರೋಡ್ ಶೋ. ಪ್ರಧಾನಿ ಮೋದಿ ರೋಡ್ ಶೋಗೆ ಭಾರಿ ಬಂದೋಬಸ್ತ್. ವಿಧಾನಸಭೆ ಚುನಾವಣಾ ಕಾವು ರಂಗೇರ್ತಾ ಇದ್ದು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಸಿಲಿಕಾನ್ ಸಿಟಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ಮಾಗಡಿ ರಸ್ತೆ ಬ್ಯಾಡರಹಳ್ಳಿ ಬಳಿಯ ನೈಸ್ ರಸ್ತೆ ಜಂಕ್ಷನ್ನಿಂದ ಸುಮನಹಳ್ಳಿ ಜಂಕ್ಷನ್ ತನಕ ರ್ಯಾಲಿ ನಡೆಯಲಿದ್ದು ಮೋದಿ ಚುನಾವಣಾ ರ್ಯಾಲಿಗೆ ಪೊಲೀಸರು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ. ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿಯ ಜಂಕ್ಷನ್ ಇಂದ ಸುಮನಹಳ್ಳಿ ಜಂಕ್ಷನ್ ವರೆಗೂ ಕೂಡ ಒಂದು ರೋಡ್ ಶೋ ಇರುತ್ತೆ. ಈ ರೋಡ್ ಶೋ ಅಲ್ಲಿ ಸುಮಾರು 10 ಮಂದಿ ಬಿಜೆಪಿ ಬೆಂಗಳೂರಿನ ಅಭ್ಯರ್ಥಿಗಳು ಅದರಲ್ಲಿ ಆ ಒಂದು ರೋಡ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಮೋದಿಯವರ ಜೊತೆಯಲ್ಲಿ ಇರುವಂತದ್ದು ಪ್ರಮುಖವಾಗಿ ನೋಡಬಹುದು. ಇದು ಸುಮನಹಳ್ಳಿ ಜಂಕ್ಷನ್. ಇಲ್ಲಿ ಮೋದಿಯವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಗೆ ಎಲ್ಲ ಒಂದು ಸಿದ್ಧತೆಗಳನ್ನ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಪೊಲೀಸರು ಎಲ್ಲಾ ಮಹಡಿಗಳು ಮತ್ತೆ ಅಂಗಡಿಗಳಾಗಿರ್ಬೋದು ಎಲ್ಲ ಕಡೆ ಪರಿಶೀಲನೆ ಮಾಡಿ ನೋಟಿಸ್ಗಳನ್ನ ಕೊಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸಂಜೆ 5:25ಕ್ಕೆ ಆಗಮಿಸಲಿದ್ದು ಸಂಜೆ 6 ಗಂಟೆಗೆ ನೈಸ್ ರಸ್ತೆ ಜಂಕ್ಷನ್ನಿಂದ ರೋಡ್ ಶೋ ಆರಂಭಿಸಲಿದ್ದಾರೆ. ಸುಮನಹಳ್ಳಿ ಜಂಕ್ಷನ್ ತನಕ ಸುಮಾರು 5.3 ಕಿಲೋಮೀಟರ್ ರ್ಯಾಲಿ ನಡೆಸಲಿರೋ ಪ್ರಧಾನಿ ಮೋದಿಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಮೋದಿ ರ್ಯಾಲಿ ನಡೆಯುವ ರಸ್ತೆ ಪಕ್ಕದಲ್ಲಿ ಪ್ರತಿ ಮನೆ ಹಾಗೂ ಅಂಗಡಿ ಮಾಲೀಕರಿಗೂ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ 1,000ಕ್ಕೂ ಹೆಚ್ಚು ನೋಟಿಸ್ ನೀಡಿದ್ದು ರ್ಯಾಲಿ ದಿನ ಯಾರನ್ನೂ ಕೂಡ ಕಟ್ಟಡಗಳ ಮೇಲೆ ನಿಲ್ಲಲು ಬಿಡದಂತೆ ಸೂಚನೆ ಕೊಟ್ಟಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋದಿ ರೋಡ್ ಶೋ ಪ್ರಯುಕ್ತ ಮಧ್ಯಾಹ್ನ 2 ಗಂಟೆಗೆ ಮಾಗಡಿ ರಸ್ತೆ ಬಂದ್ ಆಗಲಿದ್ದು ಆ ನಂತರ ಪೊಲೀಸರು ರಸ್ತೆಯನ್ನ ತಮ್ಮ ಸುಪರ್ದಿಗೆ ಪಡೆದು ಭದ್ರತೆ ಕಲ್ಪಿಸಲಿದ್ದಾರೆ. ಸುಮಾರು 5.3 ಕಿಲೋಮೀಟರ್ ರ್ಯಾಲಿ ಬಳಿಕ ಪ್ರಧಾನಿ ಮೋದಿ ಸುಮನಹಳ್ಳಿಯಿಂದ ರಸ್ತೆ ಮಾರ್ಗವಾಗಿ ರಾಜಭವನಕ್ಕೆ ಆಗಮಿಸಲಿದ್ದಾರೆ. ಬಿಜೆಪಿ ಪ್ರಮುಖ ನಾಯಕರು ಮೋದಿ ಅವರಿಗೆ ಒಂದು ಕೊಡುಗೆಯನ್ನು ನೀಡಿ ನಂತರ ಇದೇ ರಸ್ತೆ ಟುವರ್ಡ್ಸ್ ಏನೊಂದು ಯಶವಂತಪುರ ಇದೆ, ಯಶವಂತಪುರ ರಸ್ತೆ ಮೂಲಕ ರಾಜಭವನ ತಲುಪಲಿದ್ದಾರೆ ನರೇಂದ್ರ ಮೋದಿ ಅವರು. ನಾಳೆ ಮೋದಿ ಮೆಗಾ ರೋಡ್ ಶೋಗೆ ಪೊಲೀಸರು ಸರ್ಪಗಾವಲು ಹಾಕಿದ್ದು ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಹಲವು ರಸ್ತೆಗಳ ಮಾರ್ಗ ಬದಲಾವಣೆ ಆಗುವ ಸಾಧ್ಯತೆ ಇದೆ. ವಾಹನ ಸವಾರರ ಸಂಚಾರಕ್ಕೆ ಪರ್ಯಾಯ ಮಾರ್ಗ ಕಲ್ಪಿಸಲು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.